ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಷ್ಣು ಕನ್ನಡಿಗ ಮಾತಾಡೋದು. ಹೇಗಿದ್ದೀರಾ ಎಲ್ಲ? ಗುಡ್ ಮಾರ್ನಿಂಗ್ ಹೇಳ್ಕೊಂಡು ವಿಡಿಯೋ ಮಾಡೋದು ಅಂತ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಕನಸು. ಒಂದು ಚಾನಲ್ ಓಪನ್ ಮಾಡಬೇಕು, ಯೂಟ್ಯೂಬ್ ವಿಡಿಯೋ ಮಾಡಬೇಕು, ವಿಡಿಯೋ ಹಾಕಬೇಕು, ನನ್ನ ಡೈಲಿ ರುಟೀನ್ ವಿಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು ಅನ್ನೋದು ನನ್ನ ಕನಸು. ಬಟ್ ಕನಸನ್ನು ನನಸು ಮಾಡ್ಕೋಬೇಕು ಅಂದರೆ ಅದಕ್ಕೆ ಕ್ಯಾಮ್ರಾ ಬೇಕಿರುತ್ತೆ, ಮತ್ತು ಈ ಗೋಪ್ರೋ ಬೇಕಿರುತ್ತೆ, ಮೈಕ್ ಬೇಕಿರುತ್ತೆ. ಅವೆಲ್ಲ ನನ್ನ ಹತ್ರ ಇರಲಿಲ್ಲ. ಹೇಗೆ ಮಾಡೋದು? ಬಟ್ ಎಡಿಟ್ ಮಾಡೋಕ್ಕೂ ಬರಲ್ಲ. ಹೇಗೆ ವಿಡಿಯೋ ಮಾಡೋದು ಅಂತ ಒಂದು ತುಂಬ ಕ್ವಶನ್ ಇತ್ತು ಮನಸ್ಸಲ್ಲಿ. ಯಾವ ರೀತಿ ಮಾಡೋದು? ಹಿಂದೆ ನಾನೊಂದು 2 ವಿಡಿಯೋ ಹಾಕಿದ್ದೆ. ಅದಕ್ಕೆ ಯಾವುದು ಪ್ರೋತ್ಸಾಹ ಆಗಲಿ, ಲೈಕ್ ಆಗಲಿ, ಶೇರ್ ಆಗಲಿ, ಸಬ್ಸ್ಕ್ರೈಬ್ಸ್ ಆಗಲಿ ಆಗಿರಲಿಲ್ಲ. ಇವಾಗ ನೋಡೋಣ, ಇನ್ನೊಂದೆರಡು ಟ್ರೈ ಮಾಡೋಣ ಮತ್ತೆ ಅಂತ ಒಂದು ಹೋಪ್ ಇಟ್ಕೊಂಡು ಮತ್ತೆ ಬಂದಿದ್ದೀನಿ. ನೋಡಿ, ಅಲ್ಲೊಂದು ತೆಂಗಿನಕಾಯಿ ಬಿದ್ದಿದೆ. ಏನಂತೀರ? ಎಲ್ಲರೂ ಸಪೋರ್ಟ್ ಮಾಡಿ, ಬೆಳೆಸಿ, ಬೆಳೆಸಿ, ಹಾರೈಸಿ ಅಂತ ಕೇಳ್ಕೊತಾ ಇವತ್ತು ಬೆಳಿಗ್ಗೆ ಎದ್ದು ತೋಟದ ಹತ್ರ ಹೋಗಿ ಬರೋಣ ಅಂತ ಬಂದೆ. ಈ ಮಿಡಲ್ ಕ್ಲಾಸ್ ಹುಡುಗರಿಗೆ ವಿಡಿಯೋ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಅವರಿಗೆ ಎಡಿಟಿಂಗ್ ಬರಲ್ಲ. ನನಗೆ ಎಡಿಟಿಂಗ್ ಬರೋಲ್ಲ. ಯಾವ ರೀತಿ ಎಡಿಟ್ ಮಾಡೋದು ಗೊತ್ತಿಲ್ಲ. ಇರೋದು 128 GB ಫೋನ್ ಇದೆ. ಅದು ಸ್ಟೋರೇಜು ಜಾಸ್ತಿ ಆಗ್ತಾ ಇರುತ್ತೆ ಅವಾಗ ರೀಲ್ಸ್ ಡೌನ್ಲೋಡ್ ಮಾಡ್ಕೊತ. ಅದರಿಂದ ನಾನು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇನ್ನು ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇರಲಿ. ಏನಂತೀರ? ಮೈಕ್ ತಾಳೋವಷ್ಟು ಮೈಕ್ ತಗೋಬೇಕು, ಮತ್ತು ಕ್ಯಾಮ್ರಾ ತಗೋಬೇಕು ಅಂತ ಆಸೆ ಇದೆ. ಬಟ್ ಆ ಆಸೆ ನೀವು ಫುಲ್ಫಿಲ್ ಮಾಡಬೇಕು. ಏಕೆಂದರೆ ನಾನೀಗ ಮೈಕ್ ತಗೊಳ್ಳೋ ಪರಿಸ್ಥಿತಿ, ಕ್ಯಾಮ್ರಾ ತಗೊಳ್ಳೋ ಪರಿಸ್ಥಿತಿ ಇಲ್ಲ. ನಮ್ಮದೊಂದು ಮಿಡಲ್ ಕ್ಲಾಸ್ ಜೀವನ. ಅದರಿಂದ ದಯವಿಟ್ಟು ಅವು ತಗೊಳ್ಳೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿವಾಗ ತೋಟಕ್ಕೆ ಬಂದಿದೆ. ಏನಂದರೆ ಈಗ ತುಂಬ ಮಿಡಲ್ ಕ್ಲಾಸ್ ಹುಡುಗರುಗಳದ್ದು ಜೀವನನೇ ಎಷ್ಟು ಬಿಡ್ರಿ. ಅವ್ರ ಆಸೆ ಕನಸುಗಳೆಲ್ಲ ಸೈಡಿಗೆ ಎತ್ತಿಟ್ಬಿಡಬೇಕು. ಅವ್ರ ಆಸೆಗಳು ಏನೇ ಇರಲಿ, ಏನೇ ಕನಸುಗಳಿರಲಿ, ಮನೆಯವ್ರ ಆಸೆಗೋಸ್ಕರ ಬದುಕಬೇಕು ಹೊರತು ನಮ್ಮ ಆಸೆ, ನಮ್ಮ ಕನಸುಗಳೆಲ್ಲನೂ ಸೈಡಿಗೆ ಇಟ್ಬಿಡ್ಬೇಕು. ಏಕೆಂದರೆ ಇರಲ್ಲ ಹಾಗೆಲ್ಲ. ನಮ್ಮ ಆಸೆ ಪೂರೈಸ್ಕೊಳ್ಳೋವಷ್ಟು ನಮ್ಮ ಹತ್ರ ಇರಲ್ಲ. ಅಷ್ಟಿದ್ರೂ ಪೂರೈಸ್ಕೊಳ್ಳೋಕ್ಕಾಗಲ್ಲ. ಏಕೆಂದರೆ ಅದಕ್ಕೆ ಇನ್ನೊಂದು ಯಾವುದಾದ್ರೂ ಒಂದು, ನೋಡಿ ಇಲ್ಲಿ ನನ್ನ ಕಾಯಿ ಬಿದ್ದಿದೆ, ಅದಕ್ಕೆ ಇನ್ನೊಂದು ಯಾವುದಾದ್ರೂ ಒಂದು ಕಮಿಟ್ಮೆಂಟು ಬಂದಿರುತ್ತೆ. ಈಗ ಹೊರಗಡೆಯಿಂದ ಒಂದು 10,000 ಇಲ್ಲ 20,000 ತೊಗೊಂಡು ಮನೆಗೆ ಬಂದು ಅಂದರೆ ಆ 10 ತಪ್ಪರೆ 20,000ಗೆ ಕಮಿಟ್ಮೆಂಟ್ ಆಲ್ ರೆಡಿ ಇರುತ್ತೆ ಮನೇಲಿ. ಅದರಿಂದ ಅದನ್ನು ನಾವು ನಮ್ಮ ಕನಸುಗಳಿಗೆ ಈಡೇರಿಸ್ಕೊಳ್ಳೋಕ್ಕೂ ಆಗಲ್ಲ, ಮನೆಗೂ ಕೊಡೋಕ್ಕಾಗಲ್ಲ. ಆ ಕಮಿಟ್ಮೆಂಟಿಗೆ ಕ್ಲಿಯರ್ ಆಗಿಬಿಡುತ್ತೆ. ಮತ್ತು ನಮ್ಮ ಪರಿಸ್ಥಿತಿ ಯಥಾ ಪ್ರಕಾರ ಅದೇ ಥರ ನಡೀತಾ ಇರುತ್ತೆ. ಅದೊಂದು ಬೇಜಾರಷ್ಟೇ. ಇಲ್ಲ, ತಗೊಳ್ತೀನಿ, ಬಿಡಲ್ಲ. ಒಂದು ಕ್ಯಾಮ್ರಾ, ಒಂದು ಮೈಕ್ ತೊಗೋತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೋತ್ಸಾಹ, ಬೆಂಬಲ ಹೀಗೆ ಕೊಡ್ತಾಯಿರಿ ಅಲ್ವಾ? ನೋಡಿ, ಬೆಳಿಗ್ಗೆ ಎದ್ದು ತೋಟದ ಹತ್ರ ಬಂದು ತೋಟ ನೋಡಿದರೆ ಇನ್ನೂ ಒಂಥರ ಖುಷಿ. ತೆಂಗಿನಕಾಯಿ ಬಿದ್ದಿರ್ತವೆ, ತಗೊಂಡು ಮನೆಗೆ ಹೋದರೆ ಏನೋ ಒಂಥರ ಖುಷಿ. ಏನಂತೀರ? La 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 la
ನಾವು ರಾಗಿ ಹಾಕಿದ್ದು ನೋಡಿ, ರಾಗಿ ಹೇಗಿದೆ. ನವಿಲು ಹಾಂ, ನೈಸಲ್ಲ ನವಿಲು. ರಾಗಿ ತಿನ್ನೋಕೆ ನವಿಲುಗಳು ಬರ್ತಾವೆ ಇಲ್ಲಿ ತೋಟದ ಹತ್ರ. ನವಿಲುಗಳು ಬಂದು ರಾಗಿ ತಿನ್ನೋದು ನೋಡ್ರಿ. ರಾಗಿ ಕುಯ್ಬೇಕು, ಕೊಯ್ಲಿಗೆ ಬಂದಿದೆ ರಾಗಿ ಕುಯ್ಯೋಕ್ಕೆ ಟೈಮ್ ಇಲ್ಲ. ನಮ್ಮ ಅಮ್ಮನೂ ಕುಯ್ಯಕ್ಕೆ ಬರೋಕ್ಕಾಗ್ತಾಯಿಲ್ಲ, ಅವ್ರಿಗೂ ಅದೇ ಬೇಜಾರು. ಯಾಕೆಂದರೆ ಮನೆಯಲ್ಲಿ ಕೆಲಸ ನಡೀತಾ ಇದೆ, ಮನೆ ಕೆಲಸ, ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಕೆಲಸದವ್ರಿಗೆ ಊಟ ತಿಂಡಿ ಕಾಫಿ ಟೀ ಕೊಡಬೇಕು ಡೈಲಿ. ಅದರಿಂದ ರಾಗಿ ಕುಯ್ಯೋಕ್ಕೆ ಪೇಷನ್ಸ್ ಇಲ್ಲ, ಈಗ ಟೈಮ್ ಇಲ್ಲ, ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ಇನ್ನೂ 2-3 ಡೇಸ್ ಕುಯ್ಯೋಕ್ಕಾಗಲ್ಲ ಅಲ್ಲವಾ, ಏನಂತೀರಾ? ಜೀವನನೇ ಇಷ್ಟು ಬಿಡ್ರಿ. ಒಂದೊಂದ್ಸಲಿ ನಮ್ಮ ಲೈಫಿಗೆ ನಮಗೆ ಬೇಜಾರಾಗುತ್ತೆ. ಎಲ್ಲರ ಥರ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ, ಲೈಫು ಓಡಾಡೋಕ್ಕಾಗಲ್ಲ, ಬೋರು. ಅದನ್ನು ಬಿಟ್ಟರೆ ಎಲ್ಲ ಬೇಜಾರೆ. ಸರಿ ಬನ್ನಿ, ಆಯಿತು ಹೊರಡೋಣ. ಲೆಟ್ಸ್ ಗೋ ಟು ಹೋಮ್. ಮನೆಗೆ